ನಮಸ್ಕಾರ ಹೇಳಿ. ನಾನು ಕಸ್ತೂರಿಬಾಯಿ ಅಂತ ಸರ್. ಕಸ್ತೂರಿಬಾಯಿ ಅಜ್ಜಿನಾ? ಅಜ್ಜಿ ಸರ್. ಸರ್ ಮನೆ ಇದಾಗಿತ್ತು, ನಾನು ಅಲ್ಲಿ ಇದು ಮಾತಾಡಿದ್ನಲ್ಲ. ಇನ್ನು ರೆಡಿ ಮಾಡಿಲ್ಲ ಬಂದು? ರವಿ ಅವ್ರ ನಂಬರ್ ಕೊಟ್ಟೆ. ನಂಬರ್ ಇನ್ನು ರೆಡಿ ಮಾಡಿಲ್ವಾ ಸರ್? ಏನು ಮಾಡಿಲ್ಲ ಸರ್. ಇನ್ನು ನಿನ್ನೆ ಬಂದು ನೋಡ್ಕೊಂಡು ಹೋದ್ರು ಅಷ್ಟೇ. ಇನ್ನು 2-3 ದಿನ ಆಗುತ್ತಮ್ಮ, 3-4 ದಿನ ಆಗುತ್ತೆ ಅಂದ್ರು. ನೆನ್ನೆ ಬಂದಿದ್ರಾ? ಇನ್ನು ಏನು ಮಾಡಿಲ್ಲ ಸರ್. ನೆನ್ನೆ ಬಂದಿದ್ರಾ? ನೆನ್ನೆ ಬಂದಿದ್ರಾ? ಹೇಳಿ ಅಜ್ಜಿ. ಸ್ವಲ್ಪ ಮಾಡಿಸ್ಕೊಡ್ತೀರಾ ಸರ್? ಯಾರ್ಯಾರು ಬಂದಿದ್ರು ನಿನ್ನೆ? ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರಲ್ವಾ, ಅದಕ್ಕೋಸ್ಕರನೇ ಮಾಡಿದೆ ಸರ್. ನೀರಿಲ್ಲ, ಪರದಾಡ್ತಾ ಇದ್ದೀವಿ ಸರ್. ಕುಡಿಯೋಕ್ಕೂ ನೀರಿಲ್ಲ ನಮಗೆ. ನೆನ್ನೆ ಯಾರ್ಯಾರು ಬಂದಿದ್ರು? ನಿನ್ನೆ ಯಾರೋ ಅವ್ರ ಹೆಸರು ಗೊತ್ತಿಲ್ಲ ಸರ್ ನನಗೆ. ಇಬ್ಬರು, ನಲ್ಲಿ ನೀರ್ ಬಿಡೋ ಹುಡುಗನು ಏನೋ ಗೊತ್ತಿಲ್ಲ. ಮತ್ತೆ ಇಬ್ರು ಯಾರೋ ಬಂದಿದ್ರು ಅಷ್ಟೇ. ಮಾಡ್ಕೊಂಡು ನೋಡ್ಕೊಂಡು ಹೋದ್ರು. ನಮ್ ಪೈಪಿಂದು ಇದೆಲ್ಲ ಹೊಡೆದೋಗಿದೆ ಸರ್. ಅದೆಲ್ಲ ಹಾಕ್ಬೇಕು ಅಂತ ಆ ಕಡೆಯಿಂದೆಲ್ಲ ಮೇಲಿಂದಾನೆ ಹಾಕ್ಬೇಕಮ್ಮ. ಇನ್ನೊಂದು 3-4 ದಿನ ಆಗುತ್ತೆ ಅಂದ್ರು. ಮಾತಾಡ್ತೀನಿ, ನಾ ಫೋನ್ ಮಾಡಿ ಮಾತಾಡ್ತೀನಿ. ಇರಿ ಅಜ್ಜಿ. ಹ್ಞೂ ಸರ್, ಮಾತಾಡಿ ಸ್ವಲ್ಪ ಹೇಳಿ ಸರ್ ಏನು ಅಂತ. ಆಯ್ತು ಅಜ್ಜಿ. ಇದು 11B ಮಾಡಿಸ್ಬೇಕು ಅಂತ ಇದ್ದೀನಿ. ಮಾಡಿಸ್ಲಾ ಸರ್? ಮಾಡಿಸ್ಕೊಳ್ಳಿ. 11B ಮಾಡಿಸ್ಬೇಕು. ಅದು ಪಂಚಾಯತ್ ಎಲ್ಲ ಹೇಳಿದೆ ಆ ಹುಡುಗರಿಗೆ, ಮುರುಗೇಶ್ ಅವ್ರಿಗೆ. ನಾ PDO ಸಾಹೇಬ್ರ ಹತ್ರ ಮಾತಾಡ್ತೀನಿ. ಅಯ್ಯೋ PDO ಹೇಳಿ ಸರ್. PDO ಬೈತಾರೆ. ಸುಮ್ಮನೆ ಭಯ ನಂಗೆ. ಯಾಕೆ? ಅಯ್ಯೋ ಹೆಂಗೆ ಒಂಥರ ಇದು ಮಾಡ್ತಾರೆ ಸರ್. ಯಾಕೋ ಬೇಜಾರು ಮಾಡ್ಕೊಳ್ತಾರೋ. ಇಲ್ಲ, ನಾ ಫೋನ್ ಮಾಡಿದ್ಮೇಲೆ ಸ್ಪಂದಿಸ್ತಾರೆ. ದಾಖಲಾತಿ ಕೊಟ್ಬಿಟ್ಟು ಮಾಡಿಸಿ. ದಾಖಲಾತಿ ಎಲ್ಲ ಇದೆ ಸರ್. ನಾನು ಫೋನ್ ಮಾಡಿ ನಾ PDO ಸಾಹೇಬ್ರ ಹತ್ರ ಫೋನ್ ಮಾಡಿ ಮಾತಾಡ್ತೀನಿ. ಹ್ಞೂ ಸರ್. ಅವರು ನಾನೇ ಹೇಳಿ ಮೀಡಿಯಾದವ್ರನ್ನೆಲ್ಲ ಕರ್ಸಿದ್ದೆ ಅಂತ ಬೇಜಾರು ಮಾಡ್ಕೊಂಡ್ರು. ಗೊತ್ತೇ ಇಲ್ಲ ಸರ್ ಯಾರೇನು ಹೆಂಗೆ ಅಂತ ನನಗೆ ಗೊತ್ತಿಲ್ಲ. ನಾನು ಯಾರಿಗೇನು ಹೇಳಿಲ್ಲ, ಏನಿಲ್ಲ. ಸರಿ ಅವ್ರು ಒಳ್ಳೆ ಕೆಲಸ ಮಾಡಿದ್ರೆ ಅವ್ರು ಮೀಡಿಯಾದವ್ರು ಯಾಕೆ ಬರೋರು? ನಮ್ಗೆ ನಿಜವಾಗ್ಲೂ ಸರ್ ಕಣ್ಣು ಕಾಣಿಸಲ್ಲ ಅಂತದ್ರಲ್ಲಿ ನಾನು ತುಂಬಾ ಒಂಥರ ಸ್ಮೂತ್ ಸರ್. ಯಾರು ಏನ್ ಹೇಳಿದ್ರು ಮಾತಾಡಕ್ಕೂ ಗೊತ್ತಾಗಲ್ಲ ಸರಿಯಾಗಿ. ಸರಿ ಕಣವ. ಮಾತಾಡಿದ್ರೆ ಏನ್ ಮುಂದೆ ಬರುತ್ತೋ ಏನೋ ಅಂತ ಭಯ ಪಟ್ಟು ಸಾಯ್ತೀನಿ ಸರ್. ಏನು ಮಾಡಿನೇ ಹಿಂದ್ಗಡೆ ಮನೆ ಕಟ್ಟಿದವರು ನಮ್ ಗೋಡೆಗೆ ಅರ್ಧ ಗೋಡೆವರೆಗೂ ಕಟ್ಬಿಟ್ಟಿದ್ದಾರೆ ಸರ್. ನಮ್ ಬಾತ್ರೂಮ್ ಮೇಲೆಲ್ಲ ಮನೆಲ್ಲ ಏರ್ಬಿಟ್ಟಿದೆ. ಬಾತ್ರೂಮ್ ಎಲ್ಲ ಕಟ್ಕೊಂಡಿದ್ದೆ ಸರ್. ಹೋಗಕ್ ಆಗ್ತಾ ಇಲ್ಲ. ಈಗ ಇನ್ಮೇಲೆ ನೀವು ಭಯ ಪಡ್ಬೇಕಾಗಿಲ್ಲ, ಧೈರ್ಯವಾಗಿರಿ. ನಾ PDO ಸಾಹೇಬ್ರ ಹತ್ರ ಮಾತಾಡ್ತೀನಿ. ಅವ್ರು ಕರೆಕ್ಟ್ ಆಗಿ 4 ವರ್ಷದಿಂದ ನೀರ್ ಕೊಡ್ದಿರೋದ್ರಿಂದಾನೆ ಮಾಧ್ಯಮದವ್ರು ಬಂದ್ರು. 4 ವರ್ಷದಿಂದ ಕುಡಿಯಕ್ ನೀರಿಲ್ಲ, ಅಕ್ಕಪಕ್ಕದವ್ರ ಹತ್ರ ಈಸ್ಕೊಂಡ್ ಜೀವನ ಮಾಡಿದಿರಲ್ಲ, ಅದನ್ನ ಗೊತ್ತಾಗ್ತಾನೆ ಮಾಧ್ಯಮದವ್ರು ಬಂದಿದ್ದು. ಅದನ್ನ ನೋಡ್ತಾನೆ ಸರ್. ಯಾರಿಗೂ ಹೇಳಿಲ್ಲ ನಾನು. ಆಯ್ತು ನಾ ಮಾತಾಡ್ತೀನಿ. ಇರಿ ಅಜ್ಜಿ, ನಾನು PDO ಸಾಹೇಬ್ರ ಹತ್ರ ಫೋನ್ ಮಾಡಿ ಮಾತಾಡಿ ನಿಮಗೆ ರೆಡಿ ಮಾಡಿಸ್ಕೊಡ್ತೀನಿ. ಇರಿ ಅಜ್ಜಿ. ರೆಡ್ ಬಟನ್ ಒತ್ತಿ ಫ್ರೀ ಸಬ್ಸ್ಕ್ರೈಬ್ ಆಗಿ. ಆಮೇಲೆ ಬೆಲ್ ಬಟನ್ ಮಾತ್ರ ಮರಿಬೇಡಿ.